ಬೆಸ್ಕಾಂ ದಾವಣಗೆರೆ ಅಸಿಸ್ಟೆಂಟ್ ಇಂಜಿನಿಯರ್ ಅಂತಾರೆ ಅವರು. ಇವ್ರದ್ದು ಏನಪ್ಪ ಅಂದ್ರೆ ಅರ್ಜುನ RH ಅವ್ರದ್ದು ಇಲ್ಲೇ 2.49 2,49,00,000 ಒಟ್ಟು ಆಸ್ತಿ. ಅದರ 2.18 ಏನಪ್ಪ 2,18,00,000 ಇದು ಅಕ್ರಮ ಆಸ್ತಿ. ಸಕ್ರಮದ ಎಷ್ಟೇ ಉಳಿತು ನೋಡ್ರಿ. ಮುಂದೆ ನಂತರ ಬರೋದು ಸೋಮಲಿಂಗಪ್ಪ PS ಸರ್ವಿಸ್ ಸೂಪರ್ವೈಸರ್ ADLR ಧಾರವಾಡದವರು. ಇದೇ ಹೇಳಿದವರು ದಾವಣಗೆರೆ ಅವರು. ಇವರು ಏನಪ್ಪ ಅಂದ್ರೆ ಬೆಸ್ಕಾಂದ ಕೆಲಸ ಮಾಡುವಂಥವ್ರು. ನಮ್ಮ ಅರ್ಜುನ್ RH ಅವರು ಇವರು ಧಾರವಾಡದ ಏನಪ್ಪ ಅಂದರೆ ADLR ಕೆಲಸ ಮಾಡ್ತಾರೆ. ಇವರು ಒಟ್ಟು ಆಸ್ತಿ 2,64,00,000. ಅದ್ರಾಗ ಅಕ್ರಮ ಏನಪ್ಪ ಅಂದ್ರೆ 1,82,00,000. ಹಿಂಗೆ ಇವ್ರು ಹೊಡೆದವ್ರು ಎಲ್ಲ ಟೋಟಲ್ ಕೂಡ 20 ಕೋಟಿ ರೂಪಾಯಿ ಹೊಡ್ಕೊಂಡು ಆಗಿಬಿಟ್ಟಿದ್ದಾರೆ. ಈಗ ಲೋಕಾಯುಕ್ತಕ್ಕೆ ಸಿಕ್ಕೊಂಡಾರ. ಸಿಗಲಿ, ಅದು ನಮ್ಮ ಮೇಲಿನ ಕೇಳೋ ಪ್ರಶ್ನೆ. ಒಂದು ಲೋಕಾಯುಕ್ತರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಇಂಥವ್ರಿಗೆಲ್ಲ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ? ಎಷ್ಟಾಗಿದೆ? ಆಗಿದ್ರೆ ಎಷ್ಟಾಗಿದೆ? ಇಲ್ಲಿವರೆಗೆ ಎಷ್ಟು ಸಿಕ್ಕರು? ಇವರು ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಎಷ್ಟು ವರ್ಷ ಆಯ್ತು? 2-3 ವರ್ಷ ಮುಗಿಲಿಕ್ಕೆ ಬಂತು. ಪ್ರತಿ ವರ್ಷ ಎಷ್ಟು ಹಿಡಿದ್ರು, ಇವ್ರು ಎಷ್ಟು ಮಂದಿ ಶಿಕ್ಷೆ ಆಗಿದ್ದು ಅದನ್ನೆಲ್ಲ ಬಿಡುಗಡೆ ಮಾಡಿ ಶ್ವೇತ ಪತ್ರ ಅಂತಾರಲ್ಲ, ಅದು ಮಾಡಬೇಕಾಗಿದೆ ಇವತ್ತು. ಯಾಕೆ ಜನಕ್ಕೆ ಗೊತ್ತಾಗಬೇಕಾದ್ರೆ ನೀವು ಎಷ್ಟು ಕೆಲಸ ಮಾಡಿದಿರಿ, ಭ್ರಷ್ಟರು ಎಷ್ಟು ಹಿಡಿದಿರಿ, ಎಷ್ಟು ಮನೆ ಕಳಿಸಿದಿರಿ, ಮತ್ತು ಅವ್ರು ಉಳ್ಕೊಂಡ್ರು ಎಷ್ಟು ಜನ, ಯಾಕೆ ಉಳ್ಕೊಂಡ್ರು, ಯಾವ ಕಾರಣಕ್ಕೆ ಉಳ್ಕೊಂಡ್ರು, ಹೆಂಗೆ ತಪ್ಪಿಸ್ಕೊಂಡ್ರು, ಇದೆಲ್ಲ ಬಿಡುಗಡೆ ಮಾಡ್ಬೇಕಾಗಿದ್ದು. ನೀವು ಹೇಳ್ಬೋದು, ಅಲ್ಲಿ ಹೋಗ್ರಿ ವೆಬ್ದಾಗ ಸಿಗ್ತದೆ, ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ ಅಂತೇಳಿ. ನೀವು ಅಥೆಂಟಿಕೇಶನ್ ಮಾಡಿ ಕೊಟ್ಬಿಟ್ರಲ್ಲ.